ಸ್ಯಾಂಡಲ್‌ವುಡ್‌ನಲ್ಲಿ ಬಿಗ್ ಸಿನಿಮಾ ಯಾವುದು? ಅದು ಏಪ್ರಿಲ್‌ನಲ್ಲಿ ಬರ್ತಿರುವಂಥ ಸಿನಿಮಾ ಯಾವುದು? ಟಾಕ್ಸಿಕ್ ಬರಬೇಕಾಗಿತ್ತು, ಅದು ಮುಂದೋಯ್ತು. ಹಾಗೇನೇ ಸುದೀಪ್ ಅವ್ರ ಸಿನಿಮಾಗಳು, ಹಾಗೇನೇ ಗಣೇಶ್ ಅವ್ರ ಸಿನಿಮಾಗಳು, ದುನಿಯಾ ವಿಜಯ್ ಅವ್ರ ಸಿನಿಮಾಗಳು ಸುಮಾರು ಬರಬೇಕು. ಅದು ಟೈಮ್ ಇದೆ. ಮುಂದಿನ ತಿಂಗಳು ಏಪ್ರಿಲು. ಸೊ ಏಪ್ರಿಲ್ ತಿಂಗಳಲ್ಲಿ ಯಾವ ಸಿನಿಮಾ ಬರುತ್ತೆ ಕನ್ನಡದ ಬಿಗ್ ಸಿನಿಮಾ ಅಂತ ಹೇಳಿ ಪ್ರಶ್ನೆ ಬಂದಾಗ, ಅಲ್ಲಿ ಸದ್ಯಕ್ಕೆ ಒಂದೇ ಹೆಸರು ಕೇಳ್ತಿರುವಂಥದ್ದು ಅದು ಕೆ.ಡಿ. ಸಿನಿಮಾ. ಕೆ.ಡಿ. ಜೋಗಿ ಪ್ರೇಮ್ ಅವರ ನಿರ್ದೇಶನದ ಚಿತ್ರ. ರೇಷ್ಮಾ ನಾನಯ್ಯ ಮತ್ತು ಧ್ರುವ ಸರ್ಜಾ ಜೋಡಿಯಾಗಿರುವಂಥ ಚಿತ್ರ. ಇಲ್ಲಿ ರಮೇಶ್ ಅರವಿಂದ್ ಅವರು ಇರುವಂಥದ್ದು, ಕೈಜಿ ಸ್ಟಾರ್ ರವಿಚಂದ್ರನ್ ಇರುವಂಥದ್ದು, ಬಾಲಿವುಡ್ಡಿಂದ ಶಿಲ್ಪಾ ಶೆಟ್ಟಿ ಅವರು ಬಂದಿರುವಂಥದ್ದು, ಹಾಗೆಯೇ ಸಂಜಯ್ ದತ್ ಅವರು ಈ ಚಿತ್ರದಲ್ಲಿ ನಟಿಸಿರುವಂಥದ್ದು. ಈ ಎಲ್ಲ ಪಾತ್ರಗಳು ತುಂಬ ವಿಶೇಷವಾಗಿ ಈ ಚಿತ್ರದಲ್ಲಿರುವಂಥದ್ದು. ಈ ಸಿನಿಮಾ ಬಹುಕೋಟಿಯ, ಬಹು ನಿರೀಕ್ಷೆಯ ಸಿನಿಮಾ. ಸರಸೆ ಸರಸೆ ನಿನ್ನ ಸರಸೆ ಅನ್ನುವಂಥ ಹಾಡು ಬಂದು ಒಂದಷ್ಟು ಪ್ರಚಾರ, ಒಳ್ಳೆ ಪ್ರಚಾರ ಆಗಿತ್ತು. ಆ ಒಂದು ಹಾಡಿನಿಂದ ಬೇರೆ ಥರದ ಒಂದು ಅಭಿಪ್ರಾಯ ಬಂತು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ. ಸೊ ಅದನ್ನು ಮರೆಮಾಚಲಿಕ್ಕೆ ಅನ್ನೋಕ್ಕಿಂತ ಸಿನಿಮಾದ ರಿಲೀಸ್ ಇನ್ನೇನು ಹತ್ತಿರ ಬಂತು ಅನ್ನೋ ಕಾರಣಕ್ಕಾಗಿ ಸುದೀಪ್ ಅವರ ಪಾತ್ರದ ಲುಕ್ ಏನಿತ್ತು ಕಾಲಭೈರವ, ಸೊ ಅದನ್ನು ಜೋಗಿ ಪ್ರೇಮ್ ಅವರು ರಿಲೀಸ್ ಮಾಡಿರುವಂಥದ್ದು. ಹಾಗೆಯೇ ಶಿವ ಶಿವ ಹಾಡಿನ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಿರುವಂಥದ್ದು. ಸೊ ಈ ಥರ ಎಲ್ಲ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ನಡೀತಾನೆ ಇದೆ. ಸೊ ಮಾರ್ಚ್ ಅಲ್ಲ, ಏಪ್ರಿಲ್ 30ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದು ಕನ್ನಡದ ಬಿಗ್ ಸಿನಿಮಾ. ಇನ್ನು ಬಿಗ್ ಸಿನಿಮಾ ಅಲ್ಲದೆ ಮತ್ತು ಕನ್ನಡದಲ್ಲಿ ಬೇರೆ ಬೇರೆ ಯಾವ ಸಿನಿಮಾಗಳು ಬರ್ತಿದೆ. ಏಪ್ರಿಲ್ 3 ತಾರೀಕು, ಹಾಗೆಯೇ 7ನೇ ತಾರೀಕು, 10ನೇ ತಾರೀಕು, ಹೀಗೆ ನೋಡ್ತಾ ಹೋದರೆ ಇಲ್ಲಿ ಒಂದಷ್ಟು ಸಿನಿಮಾಗಳಿದೆ. ಅದನ್ನು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಏಪ್ರಿಲ್ 3ನೇ ತಾರೀಕು ಒಂದಷ್ಟು ಸಿನಿಮಾಗಳಿದೆ. ಅದರಲ್ಲಿ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅನ್ನುವಂಥದ್ದು. ಈ ಚಿತ್ರದ ನಾಯಕರು ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ವಿನ್ನರ್ ಪ್ರಥಮ್, ಒಳ್ಳೆ ಹುಡುಗ ಪ್ರಥಮ್ ಈ ಸಿನಿಮಾದ ನಾಯಕ ನಟರು. ಇದು ಏಪ್ರಿಲ್ ತಿಂಗಳು 3ನೇ ತಾರೀಕು ಬರುವಂಥದ್ದು. ಇನ್ನು ಪ್ರೇಮಿ ಮತ್ತು ಅಪರಿಚಿತೆ ಅನ್ನುವಂಥ ಒಂದು ಸಿನಿಮಾ, ಹಾಗೆಯೇ ನಾನು ಕರುಣಾಕರ ಅನ್ನೋಂಥ ಸಿನಿಮಾ, ಸೈಕಿಕ್, ಕ್ಯಾಲೆಂಡರ್, ಹೀಗೆ ಒಂದಷ್ಟು ಸಿನಿಮಾಗಳು ಇದೆ. ಹಾಗೆಯೇ ಏಪ್ರಿಲ್ 7ನೇ ತಾರೀಕು ಅಂತ ಬಂದಾಗ ಇಲ್ಲಿ ಗ್ಯಾಂಗ್ಸ್ ಆಫ್ UK, ರವಿ ಶ್ರೀವತ್ಸ ಅವರ ನಿರ್ದೇಶನದ ಸಿನಿಮಾ. ಉತ್ತರ ಕರ್ನಾಟಕ ಭಾಗದ ಕಥೆ ಇರುವಂಥ ಸಿನಿಮಾ. ತುಂಬ ರಕ್ತಸಿಕ್ತ ಸಿನಿಮಾ ಅನಿಸುತ್ತೆ ಈ ಚಿತ್ರದ ವಿಡಿಯೋಗಳನ್ನು ನೋಡಿದಾಗ. ಸೊ ಇನ್ನು ಏಪ್ರಿಲ್ 10ನೇ ತಾರೀಕು ಈ ಟೈಮಲ್ಲಿ ಒಂದು 2 ಸಿನಿಮಾಗಳು ಅನೌನ್ಸ್ ಆಗಿರುವಂಥದ್ದು. ಪೀಟರ್ ಅನ್ನುವಂಥ ಸಿನಿಮಾ. ಪೀಟರ್ ಸಿನಿಮಾ ತನ್ನದೇ ಆದ ರೀತಿಯಲ್ಲಿ ಇದು ಗಮನ ಸೆಳೀತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಚಿತ್ರ ಆದರೆ ಇನ್ನೊಂದು ಗೊಗ್ಗಯ್ಯ ಅಂತೇಳಿ ಇನ್ನೊಂದು ಸಿನಿಮಾ. ಸೊ ಇದು ಏಪ್ರಿಲ್ ತಿಂಗಳಲ್ಲಿ ಕನ್ನಡದಲ್ಲಿ ಬರ್ತಿರುವಂಥ ಮತ್ತಷ್ಟು ಸಿನಿಮಾಗಳ ಹೆಸರು. ಇನ್ನೂ ಸಾಕಷ್ಟು ಸಿನಿಮಾಗಳು ಬರ್ಬೋದು. ಸೊ ಒಂದು ತಿಂಗಳಲ್ವಾ, ಸೊ ಕೆ.ಡಿ. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಒಂದಷ್ಟು ಸಿನಿಮಾಗಳು ಬಂದು ಹೋಗುತ್ತೆ ಅಂಥೇಳಿ ನಾವು ಲೆಕ್ಕ ಹಾಕ್ಬೋದು. ಇನ್ನು ಈ ಕೆ.ಡಿ. ಸಿನಿಮಾದ ಎದುರು ಯಾವ್ದು ಬರ್ತಾಯಿದೆ ದೊಡ್ಡ ಸಿನಿಮಾ ಅಂತ ಬಂದರೆ, ತೆಲುಗು ಭಾಷೆಯ ರಾಮ್ ಚರಣ್ ಅಭಿನಯದ ಪೆದ್ದಿ ಸಿನಿಮಾ ಬರ್ತಿದೆ. ಈ ಸಿನಿಮಾದ ನಿರೀಕ್ಷೆ ಕೂಡ ತುಂಬ ಇದೆ. ಸೊ ಇದಕ್ಕೆ ಟಕ್ಕರ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆಯೂ ಇದೆ. ಸೊ ಶಿವರಾಜ್ ಕುಮಾರ್ ಇದರಲ್ಲಿ ತುಂಬ ಪ್ರಮುಖವಾದ ಪಾತ್ರ ಮಾಡಿರುವಂಥದ್ದು. ಪೆದ್ದಿ ಸಿನಿಮಾ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಏಪ್ರಿಲ್ ತಿಂಗಳು ಬಾಲಿವುಡ್ಡಲ್ಲಿ ಯಾವ ಸಿನಿಮಾ ಬರುತ್ತೆ ಅಂದರೆ ಅದರಲ್ಲಿ ಸುಮಾರಿದೆ. ಅದರಲ್ಲಿ ಸದ್ಯಕ್ಕೆ ಹೆಸರು ಹಾಗೆಯೇ ಸದ್ದು ಮಾಡ್ತಿರುವಂಥದ್ದು ಭೂತ್ ಬಂಗ್ಲಾ, ಪ್ರಿಯದರ್ಶನ್ ನಿರ್ದೇಶನದ ಸಿನಿಮಾ. ಸೊ ಅಕ್ಷಯ್ ಕುಮಾರ್ ಈ ಚಿತ್ರದಲ್ಲಿದ್ದಾರೆ. ಸೊ ಈ ಜೋಡಿಯ ಮತ್ತೊಂದು ಸಿನಿಮಾ ಇದು. ಸುಮಾರು ವರ್ಷಗಳಾದಮೇಲೆ ಇವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಇಷ್ಟು ಏಪ್ರಿಲ್ ತಿಂಗಳಲ್ಲಿ ಬರ್ತಿರುವಂಥ ಸಿನಿಮಾಗಳ ಒಂದಷ್ಟು ಮಾಹಿತಿ. ಇದಕ್ಕೆ ಮತ್ತಷ್ಟು ಆ್ಯಡ್ ಆನ್ ಆಗ್ಬೋದು. ಬಾಲಿವುಡ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು. ಸೊ ಬಿಗ್ ಸಿನಿಮಾಗಳಂದರೆ ಸದ್ಯಕ್ಕೆ ಈ ಸಿನಿಮಾಗಳು ಒಂದಷ್ಟು ಕಣ್ಮುಂದೆ ಬರ್ತಿದೆ. ಆ ಒಂದು ಲಿಸ್ಟ್ ಜೊತೆಗೆ ಹೊಸಬರ ಸಿನಿಮಾಗಳು ಏನೇನಿತ್ತು ಪಟ್ಟಿ ಅಥವಾ ಲಿಸ್ಟ್ ಈಗಾಗಲೇ ಅನೌನ್ಸ್ ಆಗಿರುವಂಥ ಸಿನಿಮಾಗಳ ಒಂದಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.